up the whole stage. Life doesn't come with manual, it comes with mother. Now, I would like to invite Yashmita for class 4 to speak few words regarding this program. Jai Shri Gurudev. I offer my humble pranams to Jai Shri Gurudev. Parisara Brahma, Shikshana Bhishma, Parama Pujya Jagadguru, Shri 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 Dr. Balagangadharanatha Mahaswami Jevara ದಿವ್ಯಾಶೀರ್ವಾದಗಳನ್ನು ಬೇಡುತ್ತಾ ಶ್ರೀಮನ್ ನಿರಂಜನ ಪ್ರಣವಸ್ವರೂಪಿ ಪರಮ ಪೂಜ್ಯ ಜಗದ್ಗುರು ಶ್ರೀ 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 ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿ ಅವರಿಗೆ ನಮಸ್ಕರಿಸುತ್ತಾ ಹಾಗೂ ಶ್ರೀ ಶ್ರೀ ಮಂಗಳನಾಥ ಸ್ವಾಮೀಜಿ ಅವರಿಗೆ ವಂದಿಸುತ್ತಾ ಸರ್ವರಿಗೂ ಮಧ್ಯಾಹ್ನದ ವಂದನೆಗಳು. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ. ಯಾವ ದೇವಿಯು ಮಾತೃರೂಪದಲ್ಲಿ ಸಕಲ ಜೀವಿಗಳನ್ನೂ ನೆಲೆಸಿದ್ದಾಳೋ ಅವಳಿಗೆ ನನ್ನ ನಮಸ್ಕಾರಗಳು. ಹಿಂದಿನ ಕಾಲದಲ್ಲಿ ಮನೆಗಳಲ್ಲಿ ಎಲ್ಲರೂ ಒಟ್ಟಾಗಿ ಕುಳಿತು ಊಟ ಸವಿಯುವ ಸುಂದರ ಸಂಪ್ರದಾಯ ಹೊಂದಿತ್ತು. ಆದರೆ ಈಗ ಕಾಲಕ್ರಮೇಣ ಈ ಪದ್ಧತಿ ಕಣ್ಮರೆಯಾಗುತ್ತಾ ಬಂದಿದೆ. ಆ ಸಂಪ್ರದಾಯವನ್ನು ನೆನಪಿಸುವ ಮತ್ತು ಜೀವಂತಗೊಳಿಸುವ ವಿಶೇಷ ಕಾರ್ಯಕ್ರಮವೇ ಈ ಮಾತೃಭೋಜನ. ಮಾತೃಭೋಜನ ಎಂದರೆ ತಾಯಿ ನೀಡುವ ಕೈತುತ್ತಿನ ಊಟ. ಇದು ಭಾರತೀಯ ಸಂಸ್ಕೃತಿಯಲ್ಲಿ ಒಂದು ಪವಿತ್ರ ಸಂಪ್ರದಾಯವಾಗಿದ್ದು ತಾಯಿಯ ಪ್ರೀತಿ ಮತ್ತು ಆಶೀರ್ವಾದದ ಪ್ರತೀಕವಾಗಿದೆ. ಈ ಮಾತೃಭೋಜನ ಶಾಲಾ ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳಿಗೆ ತಾಯಂದಿರ ಪ್ರೀತಿ ಮತ್ತು ಗುರುಗಳ ಸಾನ್ನಿಧ್ಯದ ಮಹತ್ವ ತಿಳಿಸಲು ಆಯೋಜಿಸುವ ಒಂದು ವಿಶೇಷ ಕಾರ್ಯಕ್ರಮ. ಇನ್ನೂ ಸರಳವಾಗಿ ಹೇಳೋದಾದರೆ ತಾಯಿಯ ಪಾತ್ರ ಮತ್ತು ಪ್ರೀತಿಯನ್ನು ಆಚರಿಸುವ, ತಾಯಿ ಮತ್ತು ಮಕ್ಕಳ ಬಾಂಧವ್ಯವನ್ನು ಗಟ್ಟಿಗೊಳಿಸುವ ಮತ್ತು ಸಾಂಸ್ಕೃತಿಕ ಮೌಲ್ಯಗಳನ್ನು ಪೋಷಿಸುವ ಒಂದು ಅರ್ಥಪೂರ್ಣ ವೇದಿಕೆ ಈ ಮಾತೃಭೋಜನ. ಇಂದು ನಡೆದ ಮಾತೃಭೋಜನ ಕಾರ್ಯಕ್ರಮ ಬರೀ ಕೈತುತ್ತಿಗೆ ಮಾತ್ರ ಸೀಮಿತವಾಗಿರಲಿಲ್ಲ. ಅದು ತಾಯಿ ಮತ್ತು ಮಗುವಿನ ಹೃದಯವನ್ನು ಒಮ್ಮೆ ಒಂದಾಗಿಸಿದ ಒಂದು ಸುಂದರ ಕ್ಷಣ. ಪ್ರಿಯ ಸ್ನೇಹಿತರೆ, ನಿಮ್ಮ ತಾಯಿಯಂದಿರ ಕೈಯಲ್ಲಿ ಮೊದಲ ಬಾರಿ ಕೈತುತ್ತು ತಿಂದ ಕ್ಷಣ ನೆನಪಿದೆಯಾ? ಅದೇ ಮಮತೆಯ, ಅದೇ ಪ್ರೀತಿಯ, ಅದೇ ನಗುವಿನ ಸ್ಪರ್ಶ ಇಂದು ಶಾಲೆಯ ಮೈದಾನದಲ್ಲಿ ಮರುಜೀವ ಪಡೆದುಕೊಂಡಿದೆ. ನಾ ಕಂಡಂತೆ ಇಂದಿನ ಭೋಜನದ ತಟ್ಟೆಗಳಲ್ಲಿ ಪ್ರೀತಿ ತುಂಬಿತ್ತು, ಕೃತಜ್ಞತೆ ತುಂಬಿತ್ತು. ತಾಯಿಯ ಸಾನ್ನಿಧ್ಯವಿದ್ದ ಆ ಕ್ಷಣ ಎಲ್ಲರ ಮನಗಳಲ್ಲೂ ಚಿರಸ್ಥಾಯಿಯಾಗಿ ಹಚ್ಚುತ್ತಿದೆ. ಅಮ್ಮ, ನಿನ್ನ ಸಾನ್ನಿಧ್ಯದಲ್ಲಿದ್ದರೆ ನನ್ನ ಬದುಕು ಪೂರ್ಣತೆ. ನಿನ್ನ ಮಮತೆಯ ನೆರಳಲ್ಲಿ ಮಾತ್ರ ನನಗೆ ಸಿಗುತ್ತದೆ ನಿಜ ಭದ್ರತೆ. ಇಂದು ಇಲ್ಲಿ ಕುಳಿತಿರುವ ಪ್ರತಿ ತಾಯಿಯೂ ಒಂದು ಜೀವದ ಮೊದಲ ಗುರು, ಪ್ರೀತಿಯ ಮೊದಲ ಮನೆ, ಮಮತೆಯ ಮೊದಲ ದಾರಿ. ಅಮ್ಮ ಪ್ರೇಮದ ಮೊದಲ ರೂಪ, ಕ್ಷಮೆಯ ಕೊನೆಯ ಗಡಿ, ಪವಿತ್ರತೆಯ ಪರಮ ಶಿಖರ. ಹಾಗೆ ಅವಳ ಪ್ರೀತಿ ಅಳತೆಲ್ಲದ ಸಮುದ್ರ, ಅವಳ ಮಮತೆ ಓದಲಾಗದ ಮಂತ್ರ, ಅವಳ ಹೃದಯ ನಮ್ಮ ಹೆಸರು ಬರೆದ ದೀವಡಿಗ. ಅಮ್ಮ ಎಂದರೆ ಹೋಗಿದ್ದರೂ ಹತ್ತಿರ, ಕಾಣದಿದ್ದರೂ ಕಾವಲು. ಅವಳು ಒಂದು ಕಥೆಯಲ್ಲ, ನಮ್ಮ ಬದುಕಿನಲ್ಲಿ ಆ ದೇವರು ಬರೆದ ಎಂದಿಗೂ ಮುಗಿಯದ ಅಧ್ಯಾಯ. ನನ್ನ ಪ್ರಕಾರ ದೇವರು ಇದ್ದಾನೆ ಎನ್ನುವುದಾದರೆ ಅದು ಅಮ್ಮನ ರೂಪದಲ್ಲೇ. ನಾವು ಏನು ಕೊಟ್ಟರೂ ಸಾಕಾಗದು ಅವಳು ಕೊಟ್ಟ ಪ್ರೀತಿಗೆ. ಈ ಪ್ರಪಂಚದಲ್ಲಿ ಅಂದ ಐಶ್ವರ್ಯ ನೋಡದೆ ಪ್ರೀತಿಸುವ ಒಂದೇ ಒಂದು ಜೀವ, ಅದು ತಾಯಿ. ದಂತದ ಗೊಂಬೆ ಅಲ್ಲದಿದ್ದರೂ, ವಸಂತ ತಂದು ತೀರದಿದ್ದರೂ, ಅರಬರಕ್ಕೆ ವಿದ್ಯಾಬುದ್ಧಿದ್ದರೂ, ಹೆತ್ತ ಜೀವಗಳ ದೂರವಿಡದ ಜೀವ ಈ ಅಮ್ಮ. ತಾಯಿ ದೇವರಾಗಬಹುದು, ಆದರೆ ದೇವರು ತಾಯಿಯಾಗಲಾರ. ಈ ತಾಯಿಯ ಸ್ಥಾನವನ್ನು ಯಾರೂ ತುಂಬಲು ಸಾಧ್ಯವಿಲ್ಲ. ಇನ್ನು ನಮ್ಮಮ್ಮನ ಬಗ್ಗೆ ಹೇಳೋದಾದರೆ, ನಾ ಕಂಡ ಶ್ರೇಷ್ಠ ಹೆಣ್ಣು ಅವಳೇ ನನ್ನಮ್ಮ.
ನನ್ನಮ್ಮ ಪ್ರೀತಿಯಲ್ಲಿ ಆಗಸ, ತಾಳ್ಮೆಯಲ್ಲಿ ಭೂಮಿ, ಮಮಕಾರದಲ್ಲಿ ಕಡಲು. ನನ್ನಮ್ಮ ನನ್ನ ಉಸಿರು, ನನ್ನ ಶಕ್ತಿ, ನನ್ನ ಜೀವ, ನನ್ನ ಪ್ರಪಂಚ ಎಲ್ಲವೂ ಹೌದು. ಅಮ್ಮ, ನೀನು ನನ್ನ ಜೀವಕ್ಕೆ ಉಸಿರು ಕೊಟ್ಟ ದೇವತೆ. ನೀ ನನ್ನ ಉಸಿರಾಗಿರುವೆ ಅಮ್ಮ. ನಿನ್ನ ಉಸಿರಾಗೇ ಹುಟ್ಟುವೆ. ನನಗಿದ್ದರೆ ಇನ್ನೊಂದು ಜನ್ಮ. ನನಗೊಂದು ಚಿಕ್ಕ ಆಸೆ ಇದೆ. ಅದು ಏನಂದರೆ, ಮುಂದೊಂದು ಜನ್ಮವಿದ್ದರೆ ಚಪ್ಪಲಿಯಾಗಿ ಹುಟ್ಟಬೇಕು. ನನ್ನ ಹೆತ್ತಮ್ಮನನ್ನು ಒಮ್ಮೆಯಾದರೂ ಹೊತ್ತು ತಿರುಗಬೇಕು. 1000 ಜನ್ಮ ಹುಟ್ಟಿ ಬಂದರೂ ಸಾಸಿವೆ ಕಾಳಷ್ಟು ತೀರಿಸಲಾಗದು ಅವಳ ಋಣ. ಇನ್ನು ಅಮ್ಮನ ಕೈತುತ್ತಿನ ಬಗ್ಗೆ ಹೇಳುವುದಾದರೆ, ಅಮ್ಮನ ಕೈತುತ್ತು ಪ್ರೀತಿ, ವಾತ್ಸಲ್ಯ ಮತ್ತು ಆರೈಕೆಯ ಸಂಕೇತ. ಅನ್ನಂ ಮಮತಾರೂಪಂ, ಅಮ್ಮೆಯ ಕರುಣಾರುಥಂ. ಅಮ್ಮ ತಯಾರಿಸುವ ಅನ್ನವೆಂದರೆ ಕೇವಲ ಆಹಾರವಲ್ಲ, ಅದು ಅವಳ ಮಮತೆಯ ರೂಪ, ಅವಳ ಕರುಣೆಯ ಕಡಲು. ಅಮ್ಮನ ಕೈ ಸವಿಗೆ ಬದಲಾವಣೆಯೇ ಇಲ್ಲ. ಊಟ ಹೊಟ್ಟೆ ತುಂಬುತ್ತೆ, ಆದರೆ ಅಮ್ಮ ತಿನ್ನಿಸಿದ ತುತ್ತು ಆತ್ಮವನ್ನೇ ತುಂಬುತ್ತೆ. ಇನ್ನು ನಮ್ಮಮ್ಮ ಮುದ್ದಿಸಿ ಹಿಡಿದ ಆ ತುತ್ತು ಬರೀ ಅನ್ನವಾಗಿರಲಿಲ್ಲ, ಪ್ರೀತಿಯ ಹಾಲಾಗಿತ್ತು. ಆ ತುಟ್ಟುಂಡು ಬೆಳೆದ ಈ ಮೈಗೆ ಇಂದಿಗೂ ಆ ರುಚಿ ಅಚ್ಚಳಿಯದೇ ಉಳಿದಿದೆ. ಅಪ್ಪನ ತುತ್ತು, ಅಮ್ಮನ ತುತ್ತು, ಅಜ್ಜಿ ತುತ್ತು ಅಂತೆಲ್ಲ ನಾವು ಚಿಕ್ಕೋರಿದ್ದಾಗ ತಿನ್ನಿಸಿದ ಊಟದ ರುಚಿ ಈಗ ಸ್ಕೂಲ್ನಲ್ಲಿ ತಿನ್ನೋರ್ಗೇನು ಗೊತ್ತು. ಹೋಟೆಲ್ನಲ್ಲಿ ಊಟ ಮಾಡೋಕೆ ಹಣ ಬೇಕು, ಆದರೆ ಅಮ್ಮನ ಕೈ ತುತ್ತು ತಿನ್ನೋಕೆ ಋಣ ಬೇಕು ರೀ, ಋಣ. ಆಹಾ, ಅಮ್ಮನ ಕೈ ತುತ್ತಿನ ಸವಿಯನ್ನು ಸವಿದವನೇ ಬಲ್ಲ. ಇಷ್ಟೆಲ್ಲ ನಮಗಾಗಿ, ನಮ್ಮ ಜೀವನಕ್ಕಾಗಿ ಸರ್ವವನ್ನೂ ತ್ಯಾಗ ಮಾಡುವ ಅಮ್ಮನ ಬಗ್ಗೆ ಅರಿಯಿರಿ, ತಿಳಿಯಿರಿ. ಇನ್ಮೇಲಾದರೂ ಅವಳ ಬಗ್ಗೆ ಆಲೋಚಿಸಿ. ಅವಳಿಗೂ ಕೂಡ ನೋವುಗಳಿರ್ತವೆ, ಅವಳಿಗೂ ಕಣ್ಣೀರು ಬರುತ್ತದೆ. ಆದರೆ ನಮ್ಮ ಮುಂದೆ ಮಾತ್ರ ನಗುವಿನ ಮುಖವನ್ನೇ ಧರಿಸುತ್ತಾಳೆ. ಅಮ್ಮನನ್ನು ಕೀಳಾಗಿ ಕೇವಲವಾಗಿ ಕಾಣಬೇಡಿ. ಅವಳು ಹೇಗಿದ್ದರೂ ಅಮ್ಮ ಅಮ್ಮನೇ. ಪಕ್ಕದ ಮನೆ ಆಂಟಿ ತುಂಬ ಚೆನ್ನಾಗವ್ರೆ ಅಂತ ಅವರನ್ನು ಅಮ್ಮ ಅಂತ ಕರೆಯಲು ಸಾಧ್ಯವೇ? ಅಮ್ಮನನ್ನು ನೀನು ಓದಿಲ್ಲ, ನಿನಗೆ ಇದರ ಬಗ್ಗೆ ತಿಳಿದಿಲ್ಲ ಎಂದೆಲ್ಲ ಚರಿಯಬೇಡಿ. ಅವಳ ಅನುಭವದ ಪ್ರೀತಿಯ ಮುಂದೆ ನಿಮ್ಮ ತಿಳಿವಳಿಕೆ ಶೂನ್ಯ. ಅಮ್ಮನ ನಡೆನುಡಿಯನ್ನು ಕಲಿಯಿರಿ, ಅವಳ ಮಮಕಾರವ ಅರಿಯಿರಿ. ಇನ್ನಾದರೂ ಅವಳ ಅರಿತು ನಡೆಯಿರಿ. ಮರೆಯಾದರೆ ಮತ್ತೆ ಸಿಗಲಾರದ ಮಾಣಿಕ್ಯವಳು, ಅವಳ ಅರಿತು ಬಾಳಿರಿ. ಕೊನೆಯದಾಗಿ ನನ್ನಮ್ಮನಿಗಾಗಿ ಒಂದು ಕವನ. ಅಮ್ಮ, ನೀವೊಬ್ಬಳಿದ್ದರೆ ಸಾಕು ಜಗವನ್ನೇ ಗೆಲ್ಲುವೆ. ನೀವೊಬ್ಬಳಿದ್ದರೆ ಸಾಕು ಲೋಕವನ್ನೇ ಮೆಚ್ಚಿಸುವೆ. ನೀ ಯಾವ ಶಕ್ತಿ ನಾ ಕಾಣೆ, ನೀನೇ ನನ್ನ ದೇವರು ನನ್ನಾಣೆ. ನೀ ನೀಡಿದ ಆ ಕೈ ತುತ್ತು ಅದುವೇ ನನಗೀಗ ತಾಕತ್ತು. ನನಗೋಸ್ಕರ ಮಾಡಿದ್ಯೆಯಲ್ಲ ತ್ಯಾಗ, ನನ್ನ ಹೃದಯದಲ್ಲಿ ಇರುತ್ತೆ ನನಗೆಂದೆಂದಿಗೂ ಜಾಗ. ಅದೆಂಥ ಸಂಬಂಧ ನಮ್ಮಿಬ್ಬರ ಅನುಬಂಧ, ಜನ್ಮ ಜನ್ಮದ ಋಣಾನುಬಂಧ. ಆ ಕರುಳಿನ ರಕ್ತ ಸಂಬಂಧ, ಅದುವೇ ತಾಯಿ ಮಗಳಿನ ಅನುಬಂಧ ಎಂದು ಹೇಳುತ್ತಾ ಇಂದು ತಮ್ಮ ಮಕ್ಕಳ ಸಂತೋಷಕ್ಕಾಗಿ ತಮ್ಮ ಅಮೂಲ್ಯ ಸಮಯ ಕೊಟ್ಟಿದ್ದಕ್ಕಾಗಿ ಎಲ್ಲ ತಾಯಂದಿರಿಗೂ ನಮ್ಮ ಶಾಲೆಯ ಪರವಾಗಿ ಧನ್ಯವಾದಗಳನ್ನು ತಿಳಿಸುತ್ತಾ, ಎಲ್ಲ ತಾಯಂದಿರಿಗೂ ಆರೋಗ್ಯ ಭಾಗ್ಯಗಳನ್ನು ಕೊಟ್ಟು ಕಾಪಾಡು ಎಂದು ಆ ದೇವರಲ್ಲಿ ಪ್ರಾರ್ಥಿಸಿಕೊಳ್ಳುತ್ತಾ ನನ್ನ ಮಾತುಗಳನ್ನು ಮುಗಿಸುತ್ತಿದ್ದೇನೆ. ಜೈ ಶ್ರೀ ಗುರುದೇವ್. Thank you, Ishmita, for sharing your valuable thoughts with us. Never limit yourself because of others' limited imagination. Never limit others because of your own limited imagination. Now, I respectfully invite our esteemed chief guest, the first citizen of youth icon and Taluk and achiever at the tender age, Kumari Gagana Sindhu, to kindly address the gathering with few words regarding this program.